ಈ ಇಹದಲ್ಲೂ ನಾಳೆ ಪರಲೋಕದಲ್ಲೂ ವಿಜಯಿಗಳಾಗಬೇಕಿದ್ದರೆ ನಿತ್ಯ ದಲಾಯಿಲ್ ಖೈರಾತ್ ಓದಿ ಎಂದು ಹೇಳಿದಂತಹ ಮಹಾತ್ಮರುಗಳಿದ್ದಾರೆ. ಈ ಸ್ವಲಾತಿಗೆ ಇಷ್ಟೊಂದು ಮಹತ್ವ ಬರಲು ಕಾರಣವೇನು ಗೊತ್ತಾ? ಮಹಾತ್ಮರಾದ ಇಮಾಮ್ ಜಜೂಲಿ ರಹ್ಮತುಲ್ಲಾಹಿ ಅಲೈಹಿರವರು ದಲಾಯಿಲ್ ಖೈರಾತ್ ಸ್ವಲಾತನ್ನು ಕ್ರೋಢೀಕರಿಸಿದ ಬಳಿಕ ಹುಜೂರೆ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸನ್ನಿಧಾನಕ್ಕೆ ತಲುಪಿ ಅದನ್ನು ಸಮರ್ಪಿಸುತ್ತಾರೆ. ಆಗ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಕನಸಿನಲ್ಲಿ ಬಂದು ಅದಕ್ಕೆ ಅಂಗೀಕಾರವನ್ನು ನೀಡುತ್ತಾರೆ. ಹುಜೂರ್ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಂದ ಅಂಗೀಕಾರ ಲಭಿಸಿದಂತಹ ಸ್ವಲಾತಾಗಿದೆ ದಲಾಯಿಲ್ ಖೈರಾತ್. ಆದ್ದರಿಂದ ನಿತ್ಯ ದಲಾಯಿಲ್ ಖೈರಾತ್ ಓದುವಂತಹ ವ್ಯಕ್ತಿಗೆ ದೊಡ್ಡ ಸ್ಥಾನಮಾನಗಳು, ಮಹತ್ವಗಳು ಲಭ್ಯವಾಗುತ್ತದೆ. ನಮಗೂ ಕೂಡ ಆ ಮಹತ್ವ ಬೇಡವೇ? ಇನ್ಶಾ ಅಲ್ಲಾಹ್ ಪ್ರತಿನಿತ್ಯ ದಲಾಯಿಲ್ ಖೈರಾತ್ನ ಒಂದಲ್ಪವನ್ನಾದರೂ ಕೂಡ ಓದಲು ಪ್ರಯತ್ನಿಸೋಣ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಾಲಾ ವಬರಕಾತುಹು.